So welcome back to the new video guys. 3 ತಿಂಗಳ ಅಂದರೆ 3 months ಎಲ್ಲಿಗೆ ಹೋಗಿದೆ ಅಂತ ಕೇಳ್ಬೋದು ಗೈಸ್. ಸ್ವಲ್ಪ ಪ್ರಾಬ್ಲಮ್ ಇತ್ತು, ಅಡ್ಜಸ್ಟ್ ಮಾಡ್ಕೊಳ್ಳಿ ಗೈಸ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಗೈಸ್. ಇವತ್ತು ಕಂಬೈನ್ ಬಸ್ ಮುನ್ನ ಯಾವ ರೀತಿ ಡೌನ್ಲೋಡ್ ಮಾಡೋದು ಮತ್ತು ಯಾವ ರೀತಿ ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಗೇಮ್ ಒಳಗಡೆ ಹಾಕೊಂಡ್ಬಿಟ್ಟು ಪ್ಲೇ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿ ಕೊಟ್ಟಿರ್ತೀನಿ. ವಿಡಿಯೋನ ಯಾರು ಸ್ಕಿಪ್ ಮಾಡೋಕ್ಕೋಗ್ಬೇಡಿ ಗೈಸ್. ಈಗ ಯೂಟ್ಯೂಬಲ್ಲೆಲ್ಲ ತುಂಬ ವೈರಲ್ ಐತಿದ್ದಾವೆ ಗೇಮು. ಮೊದಲು ಬಸ್ ಗೇಮ್ ಅಂದರೆ ನಮಗೆ ನೆನಪುತ್ತಿದ್ದು ಒಂದೇ ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ. ಈಗ ಬಸ್ ಸಿಮ್ಯುಲೇಟರ್ ಇಂಡಿಯಾ ಮತ್ತು ಬಸ್ ಮಾಸ್ಟರ್ ಇಂಡಿಯಾ ತುಂಬ ಗೇಮ್ಗಳು ಯೂಟ್ಯೂಬ್ನಲ್ಲಿ ಪ್ಲೇಸ್ಟೋರ್ನಲ್ಲಿ ಬರ್ತಾ ಇದೆ ಗೈಸ್. ತುಂಬ ಅಂದರೆ ತುಂಬ ಗೇಮ್ಗಳು ಬರ್ತಾ ಇದೆ. ಇದ್ರ ಬಗ್ಗೆ ನಮ್ಮ ಸಬ್ಸ್ಕ್ರೈಬರ್ಸ್ ಕೂಡ ಕಮೆಂಟ್ ಮಾಡ್ತಿದ್ರು, ಬ್ರೋ ನೀವು ಕೂಡ ಬಸ್ ಮಾಸ್ಟರ್ ಇಂಡಿಯಾನ ಪ್ಲೇ ಮಾಡಿ ಮತ್ತು ಬಸ್ ಸಿಮ್ಯುಲೇಟರ್ ಇಂಡಿಯಾನು ಕೂಡ ಪ್ಲೇ ಮಾಡಿ ಅಂತ. ಗೈಸ್ ಆ್ಯಕ್ಚುಲಿ ನಾನು ಪ್ಲೇ ಮಾಡಿದ್ದೀನಿ, ಓಕೆನಾ, ಬಸ್ ಮಾಸ್ಟರ್ ಇಂಡಿಯಾ ಮತ್ತು ಬಸ್ ಸಿಮ್ಯುಲೇಟರ್ ಇಂಡಿಯಾ. ಗೈಸ್ ಬಸ್ ಸಿಮ್ಯುಲೇಟರ್ ಇಂಡಿಯಾ ಗೇಮು ಮಾಮೂಲಿ ಗೈಸ್, ಈ ಬಸ್ಸೇ ಇರುತ್ತೆ ಅದೇ ಥರ, ಅಂದರೆ ಇದರಲ್ಲಿ ಇರೋಷ್ಟು ಫೀಚರ್ ಅದರಲ್ಲಿ ಇಲ್ಲ ಗೈಸ್. ನೆಕ್ಸ್ಟ್ ಗೈಸ್ ಕೇರಳ ಬಸ್ ಗೇಮ್ ಅಂತ ಒಂದಿತ್ತು, ಅದರಲ್ಲಿ ಮಾತ್ರ ಗ್ರಾಫಿಕಲ್ಟಿ ಆಗಿತ್ತು ಅದರಲ್ಲಿ ಗೈಸ್. ಅದು ಕೂಡ ಚೆನ್ನಾಗಿದೆ ಗೈಸ್. ಅದರಲ್ಲಿ ಇಂಟರ್ನೆಟ್ನ ಯೂಸ್ ಮಾಡಿ ಗೇಮ್ ಆಡಬೇಕು, ಆದರೆ ಇದರಲ್ಲಿ ಇಲ್ಲ ಗೈಸ್, ನೆಟ್ಟೇನು ಯೂಸ್ ಮಾಡೋಂಗಿಲ್ಲ ಈ ಒಂದು ಗೇಮ್ನಲ್ಲಿ. ಇದೇ ಬಸ್ ಮಾಸ್ಟರ್ ಇಂಡಿಯಾ ಗೇಮ್ ಬರೋದಾದರೆ ಗೈಸ್ ಗ್ರಾಫಿಕ್ ಎಲ್ಲ ಸಖತ್ತಾಗಿದೆ. ಅಂದರೆ ಗೈಸ್ ಅದನ್ನ ನೀವು ಎವಿ ಟೈಮ್ ಯೂಸ್ ಮಾಡೋಕ್ಕಾಗಲ್ಲ, ಎವಿ ಟೈಮ್ ಆಡೋಕ್ಕಾಗಲ್ಲ, ಯಾಕಂದರೆ ಮ್ಯಾಪ್ ಅದರಲ್ಲಿ ಚಿಕ್ಕದಾಗಿರುತ್ತೆ. 2 ನಿಮಿಷ ಗೈಸ್ ನೀವು ರೂಟ್ಗೆ ಹೋಗಿ ತಲುಪಿಬಿಟ್ಟು ಮತ್ತೆ ಇನ್ನೊಂದ್ಸಲ ಗೇಮ್ನ ಆಡಬೇಕಾಗುತ್ತೆ, ಓಕೆನಾ. ನನ್ನ ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಗೇಮ್ ಮಾತ್ರ ಕ್ರೇಜಿ ಆಗೈತೆ. ಯಾವ ಗೇಮ್ ಬಂದರೂ ಈ ಒಂದು ಗೇಮ್ಗೆ ಟಕ್ಕರ್ ಕೊಡೋಕ್ಕಾಗಲ್ಲ ಗೈಸ್, ಓಕೆನಾ, ಇಷ್ಟು ಹೇಳ್ಬೋದು. ಹಾಗೆ ಗೈಸ್ ಈ ಒಂದು ಬಸ್ ಲುಕ್ ನೋಡೋದಾದರೆ ಫ್ರಂಟ್ ಲುಕ್ಕಿಂದ ಈ ಥರ ಕಾಣುತ್ತೆ, ಓಕೆನಾ. ನಮ್ಮ ಬಸ್ಸು ಮೇಲೆ ಕೊಂಬನ್ ಅಂತ ಬಂದಿದೆ ಮತ್ತು ಲೈಟಿಂಗ್ಸ್ ನೋಡಿ ತುಂಬ ಲೈಟಿಂಗ್ಸ್ ಇದೆ ಈ ಒಂದು ಬಸ್ಸಲ್ಲಿ, ಮತ್ತು ಸಾಕಾಗೈತೆ ಗೈಸ್. ಇಲ್ಲಿ ನೋಡಿ ನೀವು ಒಳಗಡೆ ಯಾವ ರೀತಿ ಕಾಣ್ತಿದೆ ಅಂತ, ಮತ್ತು ಕೆಳಗಡೆ ಎಷ್ಟು ಗೈಸ್ ಮಾತೇ ಆಡೋಂಗಿಲ್ಲ ಬಸ್ ಮೇಲೆ. ಇನ್ನು ಸೈಡ್ ಲುಕ್ ಬಂದರೆ ಗೈಸ್ ಕ್ರೇಜಿ ಆಗೈತೆ, ಸಕ್ಕತ್ತಾಗೈತೆ, ಓಕೆನಾ. ಬಸ್ಸು ನೋಡಿ ಸಕ್ಕತ್ತಾಗೈತೆ. ಸ್ಕ್ರೀನೆಲ್ಲ ಬಿಟ್ಟಿದ್ರೆ ಓಕೆನಾ, ಡೋರ್ ಹತ್ರ ವಿಂಡೋಸ್ ಹತ್ರ. ಇಲ್ಲಿ ಟೈರ್ ನೋಡ್ಬೋದು ಗೈಸ್, ಸಕ್ಕತ್ತಾಗೈತೆ ಟೈರ್. ನೀವು ನೋಡ್ತಿದ್ದು ಟೈರ್ನು ಕೂಡ ತುಂಬ ಸಖತ್ತಾಗಿ ಡಿಸೈನ್ ಮಾಡಿದ್ದಾರೆ ಗೈಸ್. ಇನ್ಮೇಲೆ ವೀಕ್ಲಿ ಒಂದು ವಿಡಿಯೋ ಗೈಸ್ ಪಕ್ಕ ಬಂದೇ ಬರುತ್ತೆ. ಮೊದಲು ನನಗೆ ಮಾಡಲ್ಲ, ವೀಕ್ಲಿ ಪಕ್ಕ ವೀಡಿಯೋಸ್ನ ಮಾಡೇ ಮಾಡ್ತೀನಿ ಗೈಸ್ ನಾನು. ಹಾಗೆ ಬ್ಯಾಕ್ ಸೈಡ್ ಲುಕ್ ಬಂದರೆ ಗೈಸ್ ಇದು ಕೂಡ ಕ್ರೇಜಿಯಾಗಿ ಐತೆ. ಕೊಂಬನ್ ಅಂತ ಬರುತ್ತೆ, ಫುಲ್ಲು ಹೆವಿ ಲೈಟಿಂಗ್ಸ್ ಇದೆ ಗೈಸ್ ಈ ಒಂದು ಬಸ್ ಮಾಡಲ್ ಮಾತ್ರ ಕ್ರೇಜಿ ಆಗೈತೆ. ಮತ್ತು ರೈಟ್ ಸೈಡ್ ಲುಕ್ ನೋಡೋದಾದರೆ ಸೇಮ್ ಗೈಸ್, ಲೆಫ್ಟಲ್ಲಿ ಏನು ಸಿಗುತ್ತೆ ರೈಟಲ್ಲಿ ಕೂಡ ಅದೇ ಸಿಗುವಂಥದ್ದು. ಆದರೂ ಒಂದ್ಸಲ ನೋಡ್ಕೊಬಿಡ್ರಿ, ಓಕೆನಾ. ಸಕ್ಕತ್ತಾಗೈತೆ, ಕ್ರೇಜಿ ಆಗೈತೆ. ಇನ್ನು ಕ್ಯಾಬಿನ್ ಒಳಗಡೆ ಬರೋದಾದರೆ ಗೈಸ್ ತೋರಿಸ್ತೀನಿ ರೀ. ಕ್ಯಾಬಿನ್ ಒಳಗಡೆ ನೋಡ್ಬೋದು ಗೈಸ್ ಎಲ್ಲ ಎಷ್ಟು ಸಾಕಾಗೈತೆ ಲೈಟಿಂಗ್ಸ್ ಎಲ್ಲ ಅಂತ, ಕ್ರೇಜಿ. ಸೀಟ್ ಎಲ್ಲ ಅಲ್ಲಿ ತುಂಬ ಸಾಕಾಗಿ ಕ್ರಿಯೇಟ್ ಮಾಡಿದ್ದಾರೆ. ಮತ್ತು ಇಲ್ಲೊಂದು ಡೋರ್ ಕೂಡ ಕೊಟ್ಟಿದ್ದಾರೆ, ಓಕೆನಾ. ಅದರ ಒಳಗಡೆ ಡ್ರೈವರ್ ಸೈಡು ಅಶೋಕ ಲೈಲ್ಯಾಂಡ್ ಸ್ಟೇರಿಂಗ್ ಇದು, ಮತ್ತು ಈ ಕಡೆ ಇಲ್ಲಿ ಡೋರ್ ಕೂಡ ಕೊಟ್ಟಿದ್ದಾರೆ ಗೈಸ್. ಇಲ್ಲಿ ಡೋರಿಂದ ಹತ್ಬಿಟ್ಟು ಒಳಗಡೆ ಹೋಗ್ಬೋದು, ಮತ್ತು ಇಲ್ಲಿ ಡೋರ್ ಕೂಡ ಕೊಟ್ಟಿದ್ದಾರೆ ಗೈಸ್, ಲಾಕ್ ಮಾಡ್ಕೊಬೋದು ನನಗೆ ಯಾರು ಬರ್ಬಿಡೋದು ಅಂತ. ಇನ್ನು ಗೈಸ್ ಇಲ್ಲಿ ರಿಯಲಿಸ್ಟಿಕ್ ಆಗಿರುವಂಥ 3 ಆ್ಯನಿಮೇಷನ್ ಕೀ ಕೂಡ ಕೊಟ್ಟಿದ್ದಾರೆ. ಅದು ಯಾವ್ಯಾವ ಅಂದರೆ ಮೊದಲನೇದು ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ವೈಫರ್ ಐತಲ್ಲ ಗೈಸ್, ವೈಫರ್ ಹೋಗುತ್ತೆ ಮತ್ತು ಬೇರೆ ವೈಫರ್ ಬರುತ್ತೆ, ಮತ್ತು ಇಲ್ಲಿ ಇಂಜಿನ್ ಬಾನೆಟ್ ಓಪನ್ ಆಗುತ್ತೆ, ಓಕೆನಾ ಗೈಸ್. ಫಸ್ಟ್ನೇದು ಕ್ಲಿಕ್ ಮಾಡಿದ್ರೆ, ಇನ್ನು 2ನೇದು ಕ್ಲಿಕ್ ಮಾಡಿದ್ರೆ ಈ ಕಡೆ ಸೈಡಲ್ಲಿ ಲೆಗಿದ್ದು ಡೋರು ಇವೆಲ್ಲ ಓಪನ್ ಆಗುತ್ತೆ ಗೈಸ್. ಇಲ್ಲಿ ಲೆಫ್ಟ್ ಸೈಡಲ್ಲಿ ಅಷ್ಟೇ ಗೈಸ್ 2ನೇದು. ಇನ್ನು 3ನೇದು ಕ್ಲಿಕ್ ಮಾಡಿದ್ರೆ ಇಲ್ಲಿ ಗೈಸ್ ಕೆಳಗಡೆ ಒಂಥರ ಬಂಪರ್ ಇರುತ್ತೆ, ಅವೆಲ್ಲ ಹೋಯ್ತವೆ, ಮತ್ತು ಇನ್ನೊಂದು ಹೊಸ್ದಾಗಿ ಬರುತ್ತೆ, ಓಕೆನಾ. ಇನ್ನು ಇಲ್ಲಿ ಲೈಟು ನೋಡಿ, ಲೈಟಲ್ಲಿ ಯಾವ್ದಾರು ಕಾಣಿಸುತ್ತೆ ಗೈಸ್. ಇದನ್ನ ನೈಟ್ ಸ್ವಲ್ಪ ತೋರಿಸ್ತೀನಿ ಗೈಸ್ ನಿಮಗೆ. ನೋಡಿ ಲೈಟು ಮತ್ತು ಹೆಡ್ ಲೈಟು ಎಲ್ಲ ವೈಫರ್ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ ಗೈಸ್.
ಕ್ರೇಜಿನೇ. ಮತ್ತು ಡೋರು ಗೈಸ್, ಪ್ಯಾಸೆಂಜರ್ ಡೋರ್ನ ಓಪನ್ ಮಾಡಿದ್ರೆ ಇಲ್ಲಿ ಓಪನ್ ಆಗುತ್ತೆ ಮತ್ತು ಕೆಳಗಡೆ ಒಂದು ಮೆಟ್ಲು ಕೂಡ ಬರುತ್ತೆ. ಓಕೆನಾ, ಇನ್ನು ಒಳಗಡೆ ಪ್ಯಾಸೆಂಜರ್ ಹೋಗೋಕ್ಕೆ ಒಂದು ಡೋರ್ ಕೊಟ್ಟಿದ್ದಾರೆ, ಅದು ಕೂಡ ಓಪನ್ ಆ್ಯಂಡ್ ಕ್ಲೋಸ್ ಆಗುವಂಥದ್ದು. ಓಕೆನಾ ಗೈಸ್, ಸಾಕಾದಾಗೈತೆ. ಇನ್ನು ಓಡಿಸ್ ನೋಡಿದ್ರೆ ಈ ಒಂದು ಬಸ್ನ ಸಾಕಾದಾಗಿದೆ ಗೈಸ್. ಸಸ್ಪೆನ್ಷನ್ ಮಾತ್ರ ಬೆಂಕಿ, ಮತ್ತು ಸ್ಟೇರಿಂಗು ಪವರ್ ಸ್ಟೇರಿಂಗ್ ಅಂತ ಹೇಳ್ಬೋದು ಗೈಸ್, ಚಕ್ಕನ್ ತಿರುಗುತ್ತೆ. ಮತ್ತು ಪಿಕಪ್ ಎಲ್ಲ ಸಾಕಾದಾಗೈತೆ, ಬ್ರೇಕ್ ಎಲ್ಲ ಗೈಸ್ ಸೂಪರಾಗಿ ಕೊಟ್ಟಿದ್ದಾರೆ. ಓಕೆನಾ, ಈ ಒಂದು ಬಸ್ ಮಾತ್ರ ಬೆಂಕಿ ಇದೆ ಗೈಸ್. ನೋಡಿದ್ರಲ್ಲ ಬಸ್ ಹೇಗಿತ್ತು ಅಂತ. ಇನ್ನೂ ಕೂಡ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವಂಥ ಬೆಲ್ ಐಕನ್ನ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಯಾವುದೇ ಹೊಸ ವೀಡಿಯೋ ಬಿಟ್ಟರು ಮೊದಲು ನೋಟಿಫಿಕೇಷನ್ ಮೂಲಕ ನಿಮಗೆ ಬರುತ್ತೆ. ಓಕೆನಾ ಗೈಸ್, ಈ ಒಂದು ಬಸ್ ಮೋಡಲ್ಲಿ ಅಪ್ಡೇಟ್ ಬಂದಿದೆ ಗೈಸ್. ನೋಡ್ಬೋದು ಇಲ್ಲಿ ಪ್ಯಾಸೆಂಜರ್ ಎಲ್ಲ ರೋಡ್ ಮೇಲೆ ನಡ್ಕೊಯ್ತಿದ್ದಾರೆ. ಓಕೆನಾ, ನೋಡ್ತಿರ್ಬೋದು ಇಲ್ಲಿ ನೀವು ಲೆಫ್ಟ್ ಸೈಡಲ್ಲಿ. ಮತ್ತು ಗೈಸ್ ಇದು ಒಂದು ಹೊಸ ಇದು ಕೊಟ್ಟಿದ್ದಾರೆ ಗೈಸ್. ಮೊದಲು ನಾವೆಲ್ಲ ಪ್ಯಾಸೆಂಜರ್ಸ್ನ ರೋಡಲ್ಲಿ ಪಿಕಪ್ ಮಾಡ್ಕೊಯ್ತಿದ್ದೋ, ಅದನ್ನ ತೆಗೆದಾಕಿದ್ರು, ರಿಮೂವ್ ಮಾಡಿದರು. ಅದೇ ಈಗ ಅದನ್ನೆಲ್ಲ ಆ್ಯಡ್ ಮಾಡಿದರು. ಓಕೆನಾ ಗೈಸ್, ಕ್ರೇಜಿ ವಿಷಯ, ನನಗಂತೂ ತುಂಬ ಇಷ್ಟ ಆಯಿತು ಗೈಸ್. ಇದನ್ನೇ ನಾನು ಆವತ್ತಿಂದ ಈ ಒಂದು ಅಪ್ಡೇಟ್ ಬರಲಿ ಅಂತ ಕಾಯ್ಕೊಂಡಿದ್ದೆ. ಫೈನಲಿ ಅಪ್ಡೇಟ್ ಬಂದೇ ಬಿಡ್ತು ಗೈಸ್. ಮತ್ತು ನೋಡ್ಬೋದು ರೋಡಲ್ಲೆಲ್ಲ ಜನಗಳು ಓಡಾಡ್ತಾರೆ, ಮತ್ತು ಸ್ಟಾಪ್ ಇರ್ತಾರೆ ಗೈಸ್, ಬಸ್ ಸ್ಟಾಪು ಅಲ್ಲೂ ಕೂಡ ಇದಿರ್ತಾರೆ ಪ್ಯಾಸೆಂಜರ್ಸು. ಮತ್ತು ರೋಡಲ್ಲೂ ಕೂಡ ಪಿಕಪ್ ಮಾಡ್ಬೋದು. ಓಕೆನಾ ಪ್ಯಾಸೆಂಜರ್ಸ್ನ. ಇದಂತೂ ಕ್ರೇಜಿ ವಿಷಯ, ನಾನು ಇದಕ್ಕೋಸ್ಕರ ಕಾಯ್ತಾ ಇದ್ದೆ. ನೀವು ನೆಟ್ಟನ್ನು ಆನ್ ಮಾಡಿಬಿಟ್ಟು ಬೇಕಾದ್ರೆ ಆಡ್ಬೋದು, ಮತ್ತು ಕಾಯಿನ್ಸು ಕೂಡ ಕಲೆಕ್ಟ್ ಮಾಡ್ಕೋಬೋದು ಗೈಸ್. ನೀವು ಒಂದ್ಸಲ ಟ್ರೈ ಮಾಡಿರಿ. ಓಕೆನಾ, ಸಾಕಾಗಿರುತ್ತೆ, ಬೆಂಕಿ ವಿಷಯ ಗೈಸ್. ಈ ಅಪ್ಡೇಟ್ ನಾನು ಅವತ್ತಿಂದ ಕಾಯ್ಕೊಂಡಿದ್ದೆ. ಇನ್ನು ಗೈಸ್, ಬಸ್ ಮಾಸ್ಟರ್ ಇಂಡಿಯಾ ಗೇಮ್ನ ಯಾರ್ಯಾರು ಆಡ್ತಿದ್ದೀರಾ ಅದು ಕೂಡ ವಿಡಿಯೋ ಮಾಡಬೇಕಂದ್ರೆ ಎಸ್ ಅಂತ ತಿಳಿಸಿ, ನಮ್ಮ ಚಾನಲ್ನಲ್ಲಿ ವಿಡಿಯೋ ಮಾಡಿಬಿಟ್ಟಿದ್ದೀನಿ. ಇಲ್ಲ ಬ್ರೋ, ನಮ್ಮ ಬಸ್ ಸಿಮ್ಯುಲೇಟರ್ ಇಂಡೋನೇಷಿಯಾ ಗೇಮ್ನ ಆಡಬೇಕು ಅಂದರೆ ನೋ ಅಂತ ಕಮೆಂಟ್ ಮಾಡಿ ಗೈಸ್. ಯಾಕಂದರೆ ಅದು ಕೂಡ ಆಡಿದ್ದೀನಿ, ಚೆನ್ನಾಗೈತೆ ಗೈಸ್. ಇದರಷ್ಟು ಏನು ಚೆನ್ನಾಗಿಲ್ಲ, ಅದು ಸ್ವಲ್ಪ ಚೆನ್ನಾಗೈತೆ ಗೈಸ್. ಅದರಲ್ಲಿ KSRTC ಬಸ್ ಮೋಡ್ ಬಂತು ಗೈಸ್. ಅದು KSRTC ಬಸ್ ಮೋಡ್ ಅಂತ ಹೇಳೋಕ್ಕೆ ಆಗಲ್ಲ, ಯಾಕಂದರೆ ನಮ್ಮ ವಿಡಿಯೋ ನಮ್ಮ ಚಾನಲ್ ತೆಗೆದು ನೋಡಿ, ಬಸ್ ಸಿಮ್ಯುಲೇಟರ್ ಇಂಡಿಯಾ ಗೇಮ್ನಲ್ಲಿ ಯಾವ ಥರ KSRTC ಇರುತ್ತೆ ಅಂತ. ಆದರೆ ನೀವು ಆ ಒಂದು ಬಸ್ ಗೇಮ್ನ ಪ್ಲೇ ಮಾಡಿ ನೋಡಿರಿ, KSRTC ಬಸ್ ಅಂತೆ ಗೈಸ್. ಅದು ಯಾವುದೋ ಗುಜರಿ ಗಾಡಿ ಇದ್ದಂಗೆ ಐತೆ, ಅದನ್ನು KSRTC ಬಸ್ ಮೋಡ್ ಅಂದರೆ ನಂಬೋಕ್ಕೆ ಆಗಲ್ಲ ಗೈಸ್. ಇಷ್ಟೆಲ್ಲ ಗೈಸ್ ಆ ಗೇಮಲ್ಲಿದ್ದರು, ಆ ಗೇಮ್ ಅಷ್ಟೊಂದೇನು ಇಷ್ಟ ಏನಿಲ್ಲ. KSRTC ಬಸ್ ಮೋಡ್ ಯಾವ ಕೂಡ ಇಲ್ಲ ಗೈಸ್. ಈ ಒಂದು ಬಸ್ ಬಿಡ್ನ ನೈಟಲ್ಲಿ ನೋಡಿದ್ರೆ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತೀನಿ ಬನ್ನಿ ಗೈಸ್. ಕೊಂಬನ್ ಬಸ್ ಮೋಡು ನೈಟಲ್ಲಿ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಬನ್ನಿ ಗೈಸ್. ನೋಡ್ಬೋದು ನಮ್ಮ ಬಸ್ಸು ನೈಟಲ್ಲಿ ಯಾವ ರೀತಿ ಕಾಣಿಸುತ್ತೆ ಅಂತ. ಲೈಟಿಂಗ್ಸ್ ನೋಡಿ ಗೈಸ್, ತುಂಬ ಹೆವಿ ಅಂದರೆ ಹೆವಿ ಲೈಟನ್ನು ಕೊಟ್ಟಿದ್ದಾನೆ. ಹಾಗೆ ನೀವು ಅನ್ಕೋತಿರ್ಬೋದು ಏನಿವತ್ತು ವಿಡಿಯೋ ಇಷ್ಟು ಲಾಂಗ್ ಆಗ್ತಿದೆ ಅಂತ ಗೈಸ್. ಏನು ಜಾಸ್ತಿ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಈ ಒಂದು ಬಸ್ ಮೋಡ್ನ ಗೈಸ್ ತುಂಬ ಈಸಿಯಾಗಿ ಡ್ರಾ ಮಾಡ್ಬೋದು. ಅದಕ್ಕೋಸ್ಕರ ನಾನು ಈ ಒಂದು ಬಸ್ ಮೋಡ್ ಬಗ್ಗೆ ಈ ಥರ ಮಾತಾಡ್ತೀನಿ ಇಷ್ಟು ಲೇಟಾಗಿ ಗೈಸ್. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬಸ್ ಸಿಮ್ಯುಲೇಟರ್ ಇಂಡಿಯಾ ಗೇಮ್ನ ಪ್ಲೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ ಗೈಸ್. ಈ ಒಂದು ವಿಡಿಯೋಗೆ 10 ಲೈಕ್ ಗೈಸ್. 10 ಲೈಕ್ ಏನಾದರೂ ಬಂತು ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬಸ್ ಸಿಮ್ಯುಲೇಟರ್ ಇಂಡಿಯಾ ಗೇಮ್ನ ಪ್ಲೇ ಮಾಡ್ತೀನಿ ಗೈಸ್. ನೆಕ್ಸ್ಟ್ ವಿಡಿಯೋ ಯಾವಾಗ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ, ನಾಳೆನೇ ಬರ್ಬೋದು, ಮತ್ತು ನೆಕ್ಸ್ಟ್ ವೀಕ್ ಬರ್ಬೋದು ಗೈಸ್. ಯಾವಾಗ ಬಿಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಅಲ್ಲಿವರೆಗೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಓಕೆನಾ, ಈ ಒಂದು ಬಸ್ ಮೋಡು ತುಂಬ ಕ್ರೇಜಿಯಾಗೈತೆ ಗೈಸ್. ತುಂಬ ತಡ ಮಾಡೋದು ಬೇಡ, ತುಂಬ ಲೇಟ್ ಆಗಿಬಿಟ್ಟಿದೆ ಈಗ ಆಲ್ರೆಡಿ. ನೀವು ಕೂಡ ನೋಡ್ತಾ ಇರ್ತೀರ ಅಂತ ಅಂದ್ಕೊಂಡಿದ್ದೀನಿ ಗೈಸ್. ಈಗ ನೀವು ಎಲ್ಲ ಕಾಯ್ತೀರಿ ಅಂತ ಸಮಯ ಬಂದೇ ಬಿಡ್ತು. ಈ ಒಂದು ಬಸ್ ಮೋಡ್ನ ಯಾವ ರೀತಿ ಡೌನ್ಲೋಡ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಗೈಸ್.
ಗೈಸ್, ನನ್ನ ಒಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕಾಂಬನ್ ಬಸ್ ಮೋಡ್ ಡೌನ್ಲೋಡ್ ಲಿಂಕ್ ಅಂತ ಕೊಟ್ಟಿರ್ತೀನಿ. ಆ ಒಂದು ಚಾನಲ್ನ ಕ್ಲಿಕ್ ಮಾಡಿ ಈ ಒಂದು ವಿಡಿಯೋಗೆ ಬರ್ತೀರಾ. ಇಲ್ಲಿಂದ ಈ ಒಂದು ವಿಡಿಯೋದ ಟೈಟಲ್ ಕ್ಲಿಕ್ ಮಾಡಿ, ಮತ್ತು ಸಿ ಮೋರ್ ಅಂತ ಕಾಣಿಸುತ್ತೆ ಅದನ್ನು ಕ್ಲಿಕ್ ಮಾಡಿ, ಮತ್ತು ಇಲ್ಲಿ ವೇರಿಯಂಟ್ 1 ಅಂತ ಕಾಣಿಸುತ್ತೆ ಇದನ್ನ ಕ್ಲಿಕ್ ಮಾಡಿ. ಗೈಸ್, ಕ್ಲಿಕ್ ಮಾಡಿಟ್ಟು ಸ್ವಲ್ಪ ಹೊತ್ತಿರಿ, ಇದು ಒಂದು ಪೇಜ್ಗೆ ಕರ್ಕೋಗುತ್ತೆ. ಓಕೆನಾ, ಶೇರ್ ಮೋಡ್ಸ್ ಪೇಜ್ಗೆ ಕರ್ಕೊಬರುತ್ತೆ. ಇಲ್ಲಿಂದ ಒಂದು 6 ಸೆಕೆಂಡ್ ವೇಟ್ ಮಾಡಿ ಗೈಸ್. 6 ಸೆಕೆಂಡ್ ವೇಟ್ ಆದಮೇಲೆ ಇಲ್ಲಿ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಅಂತ ಕಾಣಿಸುತ್ತೆ ಅದನ್ನು ಕ್ಲಿಕ್ ಮಾಡಿ, ಮತ್ತು ಇಲ್ಲಿ ಡೌನ್ಲೋಡ್ ಅಂತ ಕಾಣಿಸುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ. ಇಲ್ಲಿ ಡೌನ್ಲೋಡ್ ಅಂತ ಕಾಣಿಸುತ್ತೆ ಗೈಸ್, ನೋಡ್ತಿರ್ಬೋದು. ಈ ಒಂದು ಡೌನ್ಲೋಡ್ ಮೇಲೆ ನೀವು ಕ್ಲಿಕ್ ಮಾಡಿ, ಆಟೋಮೆಟಿಕ್ಕಾಗಿ ಅದು ಡೌನ್ಲೋಡ್ ಆಗುತ್ತೆ. ಓಕೆನಾ ಗೈಸ್, ಈಗ ಈ ಒಂದು ಬಸ್ ಮೋಡ್ಗೆ ಲಿವರಿನ ಡೌನ್ಲೋಡ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಗೈಸ್, ನನ್ನ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಕಾಂಬನ್ ಬಸ್ ಲಿವರಿ ಡೌನ್ಲೋಡ್ ಲಿಂಕ್ ಅಂತ ಕೊಟ್ಟಿರ್ತೀನಿ ಅದನ್ನು ಕ್ಲಿಕ್ ಮಾಡಿ ಈ ಒಂದು ವಿಡಿಯೋಗೆ ಬರ್ತೀರಾ. ಇಲ್ಲಿಂದ ಈ ಒಂದು ವಿಡಿಯೋದ ಟೈಟಲ್ ಕ್ಲಿಕ್ ಮಾಡಿ, ಮತ್ತು ಸಿ ಮೋಡ್ ಅಂತ ಕಾಣಿಸುತ್ತೆ ಅದನ್ನು ಕ್ಲಿಕ್ ಮಾಡಿ. ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ಇಲ್ಲಿ ನಿಮಗೆ ಲಿವರಿ ಲಿಂಕ್ ಅಂತ ಕಾಣಿಸುತ್ತೆ. ಓಕೆನಾ, ಅದನ್ನು ಕ್ಲಿಕ್ ಮಾಡಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ. ಓಕೆನಾ, ಇಲ್ಲಿ ಈ ಥರ ತೋರಿಸುತ್ತೆ. ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿ, ಇಲ್ಲಿ ಲಿವರಿ ಲಿಂಕ್ ಅಂತ ಕಾಣಿಸುತ್ತೆ ಫಸ್ಟು, ಅದನ್ನು ಕ್ಲಿಕ್ ಮಾಡಿ. ಓಕೆನಾ, 2 ಕಾಣಿಸ್ತೇವೆ, ಮೊದಲನೇದನ್ನ ನೀವು ಕ್ಲಿಕ್ ಮಾಡಿ. ಇಲ್ಲಿ ಆಟೋಮೆಟಿಕ್ಕಾಗಿ ಅದು ಈ ಥರ ಬರುತ್ತೆ. ಓಕೆನಾ, ಪೇಜು ಇಲ್ಲಿ ಮೇಲೆ 3 ಡಾಟ್ ಲೈನ್ ಅಂತ ಕಾಣಿಸುತ್ತೆ, ನೋಡ್ತಿರ್ಬೋದು. ಆ 3 ಡಾಟ್ ಲೈನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕೆಳಗಡೆ ಡೌನ್ಲೋಡ್ ಅಂತ ಕಾಣಿಸುತ್ತೆ, ಈ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ, ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟು ನೀವು ಜೆಡ್ ಹ್ಯಾಚರ್ ಆ್ಯಪನ್ನು ಓಪನ್ ಮಾಡ್ಕೋಬೇಕಾಗುತ್ತೆ. ಎಲ್ಲ ವಿಡಿಯೋದಲ್ಲಿ ಹೇಳ್ತೀನಿ ಜೆಡ್ ಹ್ಯಾಚರ್ ಆ್ಯಪ್ ಇರಲೇಬೇಕು ಅಂತ. ಓಪನ್ ಮಾಡಿದ ತಕ್ಷಣ ಇಲ್ಲಿ ಡೌನ್ಲೋಡ್ ಅಂತ ಕಾಣಿಸುತ್ತೆ, ಇದನ್ನು ಕ್ಲಿಕ್ ಮಾಡಿ. ಇಲ್ಲಿ ಜೆಡನ್ BS4 ವೇರಿಯಂಟ್ ಅಂತ ಕಾಣಿಸುತ್ತೆ ನೋಡಿ. ನನ್ನ ಹತ್ರ 2 ಇದ್ದಾವೆ. ಓಕೆನಾ, ನಾನು 2 ಶಾರ್ಟ್ ಡ್ರಾ ಮಾಡಿದ್ದೀನಿ, ಅದಕ್ಕೋಸ್ಕರ ನಿಮಗೆ ಒಂದಿರುತ್ತೆ. ಓಕೆನಾ, ಅದನ್ನು ಕ್ಲಿಕ್ ಮಾಡಿ. ನೀವು ಎಕ್ಸ್ಟ್ರಾ ಕ್ಲಿಯರ್ ಅಂತ ಕಾಣಿಸುತ್ತೆ, ಅದನ್ನು ಕ್ಲಿಕ್ ಮಾಡಿದ್ರೆ ಈ ಒಂದು ಮೋಡ್ ಎಕ್ಸ್ಟ್ರಾ ಕ್ಲಿಯರ್ ಆಗುತ್ತೆ. ಓಕೆನಾ, ಈಗ ಹೊಸ ಇದು ಫೈಲ್ ಓಪನ್ ಆಗಿರುತ್ತೆ, ಅದನ್ನು ಲಾಂಗ್ ಪ್ರೆಸ್ ಮಾಡಿ, ಮತ್ತು ಕಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಮತ್ತು ಮೇಲ್ಗಡೆ ಡೌನ್ಲೋಡ್ ಅಂತ ಕಾಣಿಸುತ್ತೆ. ಓಕೆನಾ, ಸ್ವಲ್ಪ ಕ್ಲಿಕ್ ಮಾಡಿ, ಡೌನ್ಲೋಡ್ ಅಂತ ಕಾಣಿಸುತ್ತೆ, ಇದನ್ನು ಕ್ಲಿಕ್ ಮಾಡಿ. ನೀವು ಇಲ್ಲಿ ಡಿವೈಸ್ ಸ್ಟೋರೇಜ್ ಅಂತ ಕಾಣಿಸುತ್ತೆ, ಇದನ್ನು ಕ್ಲಿಕ್ ಮಾಡಿ. ಬಸ್ ಸೀಟ್ನ ನೀವು ಓಕೆ ಮಾಡಿ. ಓಕೆನಾ, ಬಸ್ ಸೀಟ್ ಕ್ಲಿಕ್ ಮಾಡಿ, ಮತ್ತು ಇಲ್ಲಿ ಮೋಡ್ಸ್ ಅಂತ ಕಾಣಿಸುತ್ತೆ ಗೈಸ್, ಇದನ್ನು ಕ್ಲಿಕ್ ಮಾಡಿ. ಈ ಒಂದು ಮೋಡ್ನಲ್ಲಿ ಪೇಸ್ಟ್ ಮಾಡಿ. ಓಕೆನಾ, ಪೇಸ್ಟ್ ಆಯಿತು. ಈಗ ನಿಮ್ಮ ಒಂದು ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಗೇಮನ್ನು ಓಪನ್ ಮಾಡಿ. ಓಪನ್ ಮಾಡಿದ ತಕ್ಷಣ ಈ ಥರ ತೋರಿಸುತ್ತೆ. ನೀವು ಗ್ಯಾರೇಜ್ ಮೇಲೆ ಕ್ಲಿಕ್ ಮಾಡಿ, ಮತ್ತು ನೀವು ಗೈಸ್ ಇದನ್ನ ಆಚರಿ ಆರಾಮಾಗಿರ್ತಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ತಾ ಓಕೆ. ಓಕೆನಾ, ನಿಮ್ಮ ಒಂದು ಬಸ್ಸು ಬರುತ್ತೆ. ನನ್ನ ಹತ್ರ ತುಂಬ ಮೋಡಿದ್ದೆ, ಅದಕ್ಕೋಸ್ಕರ ಗೈಸ್ ಈ ಒಂದು ಬಸ್ಸು KSRTC ನೆಕ್ಸ್ಟ್ ವಿಡಿಯೋ ಬರುತ್ತೆ. ಓಕೆನಾ, ಇದ್ರ ಬಗ್ಗೆನೇ. ಓಕೆ ಗೈಸ್, ಬಂತು ನೋಡಿ ಇಲ್ಲಿ ನಮ್ಮ ಒಂದು ಕಾಂಬನ್ ಬಸ್ ಮೋಡ್. ಇದ್ರ ಮೇಲೆ ಯೂಸ್ ಮಾಡಿ ಎಸ್ ಅಂತ ಕ್ಲಿಕ್ ಮಾಡಿ ಈ ಒಂದು ಮೋಡ್ನ ಆಡಿ. ಓಕೆನಾ, ಹಾಗೆ ಲಿವರಿನೂ ಕೂಡ ಗೈಸ್ ನೀವು ಲಿವರಿನ ಅಪ್ಲೋಡ್ ಮಾಡ್ಕೊಳ್ಳಿ. ಓಕೆನಾ, ಈ ಒಂದು ವಿಡಿಯೋದಲ್ಲಿ ಲಿವರಿ ಅಪ್ಲೋಡ್ ಮಾಡೋದು ತೋರಿಸಿಲ್ಲ, ವಿಡಿಯೋ ಲಾಂಗ್ ಆಗುತ್ತೆ ಅಂತ. ಓಕೆನಾ ಗೈಸ್, ಇದಾಯ್ತು ಇವತ್ತಿನ ವಿಡಿಯೋ.